ನಾವೆಲ್ಲರೂ ಕೂಡ ಬೆಂಗಳೂರಿನ ಎಲ್ಲ ಶಾಸಕರುಗಳು, ಬೆಂಗಳೂರು ದಕ್ಷಿಣದ ಎಲ್ಲ ನಮ್ಮ ಕಾರ್ಯಕರ್ತರು BJPಯನ್ನು ಮತ್ತಷ್ಟು ಗಟ್ಟಿ ಮಾಡಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮುಂದೆ BBMP ಚುನಾವಣೆ ಬಂದಾಗ ಇಡೀ ಬೆಂಗಳೂರಿನಲ್ಲಿ ಮತ್ತೆ BBMPಯಲ್ಲಿ BJP ಅಧಿಕಾರ ಹಿಡಿಯೋದಕ್ಕೆ ನಾವೆಲ್ಲರೂ ಕೂಡ ಇವತ್ತಿಂದನೇ ಕೆಲಸ ಮಾಡ್ತೇವೆ. ಮತ್ತೊಮ್ಮೆ ಬೆಂಗಳೂರು ದಕ್ಷಿಣದ ಜನಕ್ಕೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಆಶೀರ್ವಾದ ಮಾಡಿದಂಥ ಎಲ್ಲ ನಮ್ಮ ಮತದಾರರಿಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾವು ಇಟ್ಕೊಂಡಂಥ ನಿರೀಕ್ಷೆಗೆ ಕೆಲವು ಸೀಟ್ಗಳು ಕಡಿಮೆ ಆಗಿರುವಂಥದ್ದು ಸತ್ಯ. ಆದರೆ ಕಳೆದ 10 ವರ್ಷದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ದೇಶ ಪ್ರಗತಿ ಹೊಂದಿರುವಂಥ ವಿಷಯ ಕೂಡ ಅಷ್ಟೇ ಸತ್ಯ. ಬಹುಶಃ ನಮ್ಮ ಕಮ್ಯುನಿಕೇಷನ್ನು ಜನಕ್ಕೆ ಮುಟ್ಟಿಸ್ಬೇಕಾದಂಥ ರೀತಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಹುಶಃ ನಾವು ಮಾಡಬೇಕಿತ್ತು ಅನಿಸುತ್ತೆ. ನರೇಂದ್ರ ಮೋದಿಯವರ ಜನಪ್ರಿಯತೆ ದೇಶದಾದ್ಯಂತ ಒಂದು ಚೂರು ಕೂಡ ಕುಗ್ಗಿಲ್ಲ. ಇವತ್ತೂ ಕೂಡ ಜನ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕೆ NDA ಒಕ್ಕೂಟಕ್ಕೆ ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ. ವರ್ಲ್ಡ್ ವಾರ್ II ಆದ ನಂತರದಲ್ಲಿ ಪ್ರಪಂಚದ ಇತಿಹಾಸದಲ್ಲೇನೆ 2 ಬಾರಿ 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಮತ್ತೆ ಬಹುಮತ ಪಡೆದು ಅಧಿಕಾರಕ್ಕೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬಂದಿರುವಂತ ಉದಾಹರಣೆ ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ. 2019ನೇ ಇಸ್ವಿಗೆ ಕಂಪೇರ್ ಮಾಡಿದ್ರೆ NDAದು ಮತ್ತು BJPದು ವೋಟ್ ಶೇರ್ ಈ ಬಾರಿ ಜಾಸ್ತಿ ಆಗಿದೆ. ಸೀಟ್ಗಳಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿಲ್ಲ ಅನ್ನುವಂಥದ್ದು ಬೇರೆ ಮಾತಿರ್ಬೋದು. ಆದರೆ NDAದು ಟೋಟಲ್ ವೋಟ್ ಶೇರು 2019ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ. 10 ವರ್ಷ ಅಧಿಕಾರದಲ್ಲಿದ್ದು 2 ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆ ಮಾಡಿ ಯಾವುದೇ ಆಂಟಿ ಇನ್ಕಂಬೆನ್ಸಿ ಇಲ್ಲದಲೆ ಒಕ್ಕೂಟ ಸಂಪೂರ್ಣವಾಗಿ ಬಹುಮತದಲ್ಲಿ ಬರುವಂಥದ್ದು ಐತಿಹಾಸಿಕವಾದಂಥ ಗೆಲುವು. ಇಂಥ ಗೆಲುವನ್ನು ಕೊಟ್ಟಿರುವಂಥ ದೇಶದ ಜನಕ್ಕೆ ನಾವು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೇವೆ. ದೇಶದ ಅಭಿವೃದ್ಧಿಯನ್ನು ನರೇಂದ್ರ ಮೋದಿಯವರು ಶರವೇಗದಲ್ಲಿ ಕಳೆದ 10 ವರ್ಷದಲ್ಲಿ ಮಾಡಿದ್ದಾರೆ. ಮುಂದೆಯೂ ಕೂಡ ಇಷ್ಟೇ ವೇಗದಲ್ಲಿ ದೇಶದ ಅಭಿವೃದ್ಧಿಯನ್ನು ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ BJP ಕಡೆಯಿಂದ ಆಗತ್ತೆ. ನಾನು ಈ ಸಂದರ್ಭದಲ್ಲಿ ದೇಶದ ಜನಕ್ಕೆ ಮತ್ತೊಂದು ಕಾರಣಕ್ಕೂ ಧನ್ಯವಾದ ಅರ್ಪಿಸ್ತೇನೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಅಲಯನ್ಸು ಮನಸ್ಸಿಗೆ ಬಂದಂಥ ಪ್ರಾಮಿಸ್ಗಳನ್ನು ಅವರ ಮ್ಯಾನಿಫೆಸ್ಟೋದಲ್ಲಿ ಮಾಡಿದರು. 1 ಲಕ್ಷ ರೂಪಾಯಿ ಕೊಡ್ತೀವಿ, ಪ್ರತಿ ತಿಂಗಳಿಗೆ 5,000 ಕೊಡ್ತೀವಿ, ಇನ್ನೊಂದು ಫ್ರೀ ಆಗಿ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂತ. ಅದನ್ನೆಲ್ಲದನ್ನು ನೀವು ಲೆಕ್ಕ ಹಾಕಿದ್ರೆ ದೇಶದ ಬಜೆಟ್ಗಿಂತ ಜಾಸ್ತಿ ಆಗುವಂಥ ಒಂದು ಮ್ಯಾನಿಫೆಸ್ಟೋನ ಕೊಟ್ಟಿದ್ರು. ಅತ್ಯಂತ ಬೇಜವಾಬ್ದಾರಿ ತಂದಿಂದ ಇಂಥ ಒಂದು ಇಕನಾಮಿಕ್ ಡಿಸಾಸ್ಟರನ್ನು ದೇಶದ ಎದುರುಗಡೆ ನಾವು ಮಾಡ್ತೀವಿ, ನಿಮಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಮಿಷ ಹೊಡೆದಾಗಲೂ ಕೂಡ, ಸುಳ್ಳು ಹೇಳಿದಾಗಲೂ ಕೂಡ ದೇಶದ ಜನ ಅದಕ್ಕೆ ಕಿವಿಗೊಡದಲೇ ಆತ್ಮನಿರ್ಭರ ಭಾರತದ ಕಲ್ಪನೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗಬೇಕು, ದೇಶ ಪ್ರಗತಿಯನ್ನು ಹೊಂದಬೇಕು ಅನ್ನುವಂಥ ಕಾರಣಕ್ಕೆ ದೇಶದ ಜನ NDA ಒಕ್ಕೂಟಕ್ಕೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. ಒಡಿಸ್ಸಾದಲ್ಲಿ ನಮ್ಮ ಸರ್ಕಾರ ಬರ್ತಾ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮ ಸೀಟ್ಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದೆ, ನಮ್ಮ ವೋಟ್ ಶೇರ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದೆ. ಆಂಧ್ರ ಪ್ರದೇಶದಲ್ಲಿ NDA ಅಲಯನ್ಸು ಮತ್ತೆ ಅಧಿಕಾರಕ್ಕೆ ದೊಡ್ಡ ಬಹುಮತದಿಂದ ಬಂದಿದೆ. ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮುಂದುವರಿಬೇಕು ಅನ್ನುವಂಥ ಮತದಾರನ ಒಂದು ಆಶಯ ಏನಿದೆ, ಆಶೀರ್ವಾದ ಏನಿದೆ, ಅದರ ಪ್ರಕಾರ ನರೇಂದ್ರ ಮೋದಿಯವರು 3ನೇ ಬಾರಿಗೆ ದೇಶದ ಪ್ರಧಾನಿ ಆಗ್ತಾರೆ, ದೇಶವನ್ನು ಮುನ್ನಡೆಸ್ತಾರೆ. ನಮಸ್ಕಾರ.